ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಗಮನಕ್ಕೆ ತಂದಿದ್ದೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತಿನ ತೊಂದರೆ ಬಗ್ಗೆ ಉತ್ತರವನ್ನ ಕೇಳಿದ್ದು ಸನ್ಮಾನ್ಯ ಸಚಿವರು ಸಮರ್ಪಕವಾದ ಉತ್ತರವನ್ನೇ ನೀಡಿದ್ದಾರೆ. ಆದರೆ ಅದರಲ್ಲಿ ಒಂದಷ್ಟು ಗೊಂದಲ ಇದೆ. ಇದು ನನ್ನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಪಂಚಾಯಿತಿಗಳಲ್ಲಿರ್ತಕ್ಕಂಥ ಸಮಸ್ಯೆ. ಏನು ವಿಲೇಜ್ ಪಂಚಾಯತ್ ಚೇರ್ಮನ್ ಆಶ್ರಯ ಯೋಜನೆಗೆ ಅಂತ ಈ ಹಿಂದೆ ಜಾಗವನ್ನ ಮಂಜೂರು ಮಾಡಿದ್ರು, ಅವೆಲ್ಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ಹೆಸರಿನಲ್ಲಿದೆ. ಅದರಲ್ಲಿ 40-50 ವರ್ಷಗಳಿಂದ ಹಲವಾರು ಕುಟುಂಬಗಳು ಅಲ್ಲಿ ವಾಸ ಆಗಿದ್ದಾರೆ. ವಾಸವಾಗಿರೋ ಸಂದರ್ಭದಲ್ಲಿ ಸುಮಾರು 2013ಕ್ಕಿಂತ ಮುಂಚೆ ಆ ಮನೆಗಳಿಗೆ ಕೈಯಲ್ಲೇ ಖಾತೆಯನ್ನ ಬರ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಯಾವಾಗ ಈ ಸ್ವತ್ತು ತಂತ್ರಜ್ಞಾನ ಜಾರಿಗೆ ಬಂತು 2013, ಅದರ ನಂತರ ಈ ಸ್ವತ್ತಲ್ಲಿದ್ರೆ ಮಾತ್ರ ಯಾವುದೇ ಪರಭಾರೆ ಮಾಡ್ಲಿಕ್ಕಾಗಲಿ ಬದಲಾವಣೆ ಮಾಡ್ಲಿಕ್ಕಾಗಲಿ ಈ ಸ್ವತ್ತನ್ನ ಮಾಡ್ದಲೇನೆ ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ರೆ ಸರ್ವೆ ಮಾಡ್ತಾ ಇಲ್ಲ, ಮೋಜಣಿ ಕಳಿಸಿ ಗ್ರಾಮ ಠಾಣೆಯಿಂದ ಹೊರಗಿದೆ ಅಂತ ಹೊರಗೆ ಮಾಹಿತಿ ಕೊಡ್ತಾ ಇದ್ದಾರೆ. ದಯಮಾಡಿ ಇವರಿಗೆ ಈ ಸ್ವತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ಕಂದಾಯ ಇಲಾಖೆಯ 94C ಮತ್ತೆ 94CC ಅಡಿನೂ ಸಹ ಹಕ್ಕುಪತ್ರ ನೀಡ್ಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ದಯಮಾಡಿ ಇದು ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಇದೆ. ಸುಮಾರು 50-60 ವರ್ಷಗಳಿಂದ ಇಲ್ಲಿ ವಾಸ ಇದ್ದಾರೆ. ಚಿಕ್ಕಮಗಳೂರು ವಿಧಾನಸಭಾ ವ್ಯಾಪ್ತಿನಲ್ಲಿ, ಅದರಲ್ಲೂ ಚಿಕ್ಕಮಗಳೂರು ನಗರದ ಸುತ್ತಮುತ್ತ ಇರತಕ್ಕಂತ ನಮ್ಮ ತೇಗೂರು ಪಂಚಾಯತಿ ಇರ್ಬೋದು, ಅಲ್ಲಂಪುರ ಪಂಚಾಯತಿ ಇರ್ಬೋದು, ಮುಕ್ತಿಹಳ್ಳಿ ಪಂಚಾಯತಿ, ಅಲ್ಲಿ ಸಮಸ್ಯೆ ಇದೆ. ಈಗ ನಮ್ಮ ಸರ್ಕಾರದಲ್ಲಿ ಇವತ್ತು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬಹಳ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಂತ ಸಚಿವರಿದ್ದಾಗ ಈ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು. ಅವರುಗಳಿಗೆ ಈ ಖಾತಾ ಮಾಡ್ಕೊಡ್ಲಿಕ್ಕೆ ಏನ್ ತೊಂದರೆ ಆಗಿದೆ ಅದನ್ನ ದಯಮಾಡಿ ಸಚಿವರು ಉತ್ತರ ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರಾದಂಥ ತಮ್ಮಯ್ಯನವರು ಬೆಳಗಾವಿ ಅಧಿವೇಶನದಲ್ಲೂ ಇದು ಗಮನ ಸೆಳೆದಿದ್ದು ಅಧ್ಯಕ್ಷರೇ. ಅವರ ಗಮನ ಸೆಳೆದಾದ ಮೇಲೆ ನಾವು DC ಅವ್ರ ಜೊತೆ CEO ಅವ್ರ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೀನಿ. ಅವರ ಕ್ಷೇತ್ರದಲ್ಲಿ 2543 ಇಂಥ ಪ್ರಕರಣಗಳಿದೆ. ಅವ್ರು ಹೇಳಿದಾಗೆ ಇದು ಬರೇ ಒಂದೇ ತಾಲೂಕು ಸೀಮಿತ ಇಲ್ಲ. ಉತ್ತರ ಕನ್ನಡ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಕೊಡಗು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಇದೆ. ಅವರ ಈ ಸಮಸ್ಯೆಯನ್ನು ಗಮನಕ್ಕೆ ತಂದ ಮೇಲೆ ನಾವು ಬರೇ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ದೃಷ್ಟಿಕೋನದಿಂದ ನೋಡ್ತಾ ಇದ್ವಿ. ಅವ್ರು ಹೇಳ್ದಂಗೆ ಕಂದಾಯ ಸಚಿವರಿಗೆ ಕೂಡ ನಾವು ಮಾತನಾಡಿ, ನಾವು ಕಂದಾಯ ಸಚಿವರು ಇಬ್ಬರೂ ಸೇರಿ ಈ ಎಲ್ಲ ಜಿಲ್ಲೆಗಳ ಒಂದು DC ಅವರು ಮತ್ತು CEO ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ಪರಿಹಾರವನ್ನು ಕೊಡಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದು ಸ್ವಲ್ಪ ತಡವಾಗುತ್ತೆ ಅಧ್ಯಕ್ಷರೇ. ಸುಳ್ಳಾಶ್ವಾಸನೆ ಒಂದು ನಿಮಿಷ ಸುಳ್ಳಾಶ್ವಾಸನೆ ಕೊಡ್ಲಿಕ್ಕೆ ಬಯಸಿದಿಲ್ಲ. ಬಟ್ ಅವರಾಗಿರ್ಬೋದು, ಕೊಡಗಿನ ಶಾಸಕರಾಗಿರ್ಬೋದು, ಇದ್ರ ಬಗ್ಗೆ ನಿರಂತರವಾಗಿ ಫಾಲೋ ಅಪ್ನಲ್ಲಿ ಕಳೆದ 2 ತಿಂಗಳಿಂದ 1-2 ಮೀಟಿಂಗ್ ಮಾಡಿದ್ದೀವಿ. ಆದರೆ ಅದು ಬರೀ ನಮ್ಮ ಇಲಾಖೆಯಿಂದ ಆಗಿದ್ದೀವಿ. ಇದಕ್ಕೆ ನಮ್ಮ ಕಂದಾಯ ಇಲಾಖೆಯಿಂದ ಕೂಡ ಅವರಿಗೆ ನಮ್ಗೆ ಸಹಕಾರ ಬೇಕಿರೋದ್ರಿಂದ ಸ್ವಲ್ಪ ಸಮಯವನ್ನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಖಂಡಿತವಾಗೂ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಜನರಿಗೆ ಅನುಕೂಲ ಆದಂಗೆ ನಾವು ಮಾಡಿಕೊಡ್ತೀವಿ ಅಧ್ಯಕ್ಷರೇ. ಯಾಕೆ ಅಂತ ಹೇಳಿದ್ರೆ ಅವರು ಕಂದಾಯ ಸಚಿವರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಡಿದ್ದಾರೆ. ದಯಮಾಡಿ ಆದಷ್ಟು ಬೇಗ ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಡ್ಬೇಕು ಅನ್ನೋ ನನ್ನ ಪ್ರಾಮಾಣಿಕ ಕಳಕಳಿ. ಉತ್ತರಕ್ಕಾಗ್ತದೆ ಅಲ್ಲ ಸರಿಗ ಇದು ರಾಜ್ಯದಾದ್ಯಂತ ಈ ಪಹಣಿಗಳಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳು. ಈ ಕೆಲವು ವಿಲೇಜ್ ಅಕೌಂಟೆಂಟ್ರಿಗೆ ಈ ಹಳೆ ಶಾನ್ಭೋಗರುಗಳು ಚೆನ್ನಾಗಿ ಬರೀತಿದ್ರು, ಆದ್ರೆ ಕೆಲವರು ಅವ್ರಿಗೆ ಗೊತ್ತಿಲ್ಲದೇನೆ ಅರಿವಿಲ್ದೇನೆ ಏನೇನೋ ಬರೆದಿದ್ದಾರೆ. ಇಲ್ಲಿ ಗ್ರಾಮ ಠಾಣಾ ಅಂತ ಇದ್ರೆ ನಿಮ್ಗೆ ಬರ್ತದೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅದು ಬರ್ತದೆ. ಇದು ವಿಲೇಜ್ ಪಂಚಾಯತ್ ಚೇರ್ಮನ್ ಅಂತ ಇದೆ. ಸಮಸ್ಯೆ ರೆವಿನ್ಯೂನವರೇ ಸರಿಪಡಿಸ್ಬೇಕು. ರೆವಿನ್ಯೂನವರು ಸರಿಪಡಿಸದೇ ಇದ್ರೆ ಪಾಪ ಇಲ್ಲಿ ವಾಸ ಮಾಡುವಂತ ಮನೆಗಳವರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಬರೋದಿಲ್ಲ. 94CC ನಲ್ಲಿ ಇದೊಂದು ದೊಡ್ಡ ಜಿಳುಕು. ಯಾರೂ ಮಾಡೋದಿಲ್ಲ ಇದನ್ನ ರಿಸ್ಕ್ ತಗೊಂಡು. ಈ ಮೇಲ್ಗಡೆಯಿಂದ ಸೆಕ್ರೆಟರಿಯೇಟ್ ಕಡೆಯಿಂದನೇ ಅಲ್ಲಿ ಹೋಗ್ಬೇಕು ಸೂಚನೆ. ಅದು ಹೋದ್ರೆ ಮಾತ್ರ ಮಾಡ್ತಾರೆ, ಇಲ್ಲಿದ್ರೆ ಸಾಧ್ಯ ಆಗುದಿಲ್ಲ. ಅನೇಕ ಕಡೆ ಇಂಥ ಎಡವಟ್ಟುಗಳಿದ್ದಾವೆ, ಸರಿಪಡಿಸ್ಬೇಕು ಪಾಣಿನಲ್ಲಿ.
ನಾನು ಹೇಳ್ದಂಗೆ ಅಧ್ಯಕ್ಷರೇ, ನಾವು ಕಂದಾಯ ಸಚಿವರು ಇಬ್ರು ಕೂತ್ಕೊಂಡು ಇದನ್ನ ಬಗ್ಗೆ ಒಂದು ಫೈನಲ್ ಸೊಲ್ಯೂಷನ್ ಅನ್ನ ಕೊಂಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಆದಷ್ಟು ಬೇಗ. ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್ ಅವ್ರು 21st ಕೊಡ್ತಾರೆ ಅಂತ ಹೇಳಿದ್ರು ಮಿನಿಸ್ಟರ್. ಮಿನಿಸ್ಟರ್ ಅದೇ 21ಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು ಉತ್ತರ.